ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಂಪಿಯ ವಿರೂಪಾಕ್ಷ ಟೆಂಪಲಲ್ಲಿದ್ದೀವಿ. ಸೊ ನೀವೀಗ ಫ್ರೆಂಡ್ ಇದು ನೋಡ್ತಿದ್ದೀರಲ್ಲ, ಇದೆಲ್ಲ ವಿರೂಪಾಕ್ಷ ಬಜಾರ್. ಆಗ ಮುತ್ತು ರತ್ನ ಹವಳಗಳನ್ನ ಎಲ್ಲ ಮಾರ್ತಾ ಇದ್ರಂತಲ್ಲ, ಸೊ ಆ ಪ್ಲೇಸ್ ಇದು. ನೀವೀಗ ಇಲ್ಲಿ ಸುತ್ತ ನೋಡ್ತಾ ಇದ್ದೀರಲ್ಲ, ಇದೆಲ್ಲನೂ ವಿರೂಪಾಕ್ಷ ಬಜಾರ್. ಈಗ ನಾವು ನೋಡ್ತಿರೋ ಗೋಪುರ ಪೂರ್ವಕ್ಕೆ ಅಭಿಮುಖವಾಗಿರೋ ಗೋಪುರ. ಇದು ಒಟ್ಟು 165 ಫೀಟ್ ಹೈಟ್ ಇದೆ. ಸೊ ಇದು ಎಂಟ್ರೆನ್ಸು, ವಿರೂಪಾಕ್ಷ ಟೆಂಪಲ್ ಒಳಗೆ ಹೋಗುವ ಎಂಟ್ರೆನ್ಸು. ಈ ಗೋಪುರ ಬಂದು ಕೃಷ್ಣದೇವರಾಯ ಪಟ್ಟಾಭಿಷೇಕ ಆದಮೇಲೆ ಕಟ್ಸಿದಂಥ ಗೋಪುರ. ನೀವೀಗ ನೋಡ್ತಿದ್ದೀರಲ್ಲ ಆ ಗೋಪುರ. ನೆಕ್ಸ್ಟು ಅದ್ರ ಸುತ್ತ ಕಾಣ್ತುಂಟಲ್ಲ, ಇವೆಲ್ಲ ಇದ್ರ ಹಿಂದೆ ಪಾಕಶಾಲೆ ಇತ್ತು ಮೊದಲು. ಅಂದರೆ ದೇವಸ್ಥಾನಕ್ಕೆ ಬರ್ತಿರೋ ಭಕ್ತಾದಿಗಳಿಗಾಗಿರ್ಬೋದು, ಮತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದ ಭಟ್ರುಗಳಿಗೆ ಊಟದ ವ್ಯವಸ್ಥೆ ಅಲ್ಲಿತ್ತು. ನೀವು ನೋಡಿದ್ರಲ್ಲ ಮೊದಲು, ಅಲ್ಲಿ ಆ ಹಾಲಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗ ಇತ್ತು. ವಿಜಯನಗರದ ಅರಸರುಗಳು ಎಷ್ಟು ದೇವತೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರಂದರೆ, ಅಲ್ಲಿರೋ ಶಿಲೆಗಳಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು ಶಿಲೆಗಳಲ್ಲಿ ರಾಮಾಯಣ ಆಗಿರ್ಬೋದು, ಮಹಾಭಾರತದ ಪ್ರತಿಯೊಂದು ಸ್ಟೋರಿನೂ ಅಲ್ಲಿ ಕೆತ್ತಿಸಿದ್ದಾರೆ. ಮತ್ತು ದೇವತೆಗಳ ವಿವಾಹ ಹೇಗೆ ಆಗ್ತಿತ್ತು ಅಂತಲೂ ಅಲ್ಲೆಲ್ಲ ಸ್ಪಷ್ಟನೆ ಮಾಡಿ ತೋರಿಸಿದ್ದಾರೆ. ನೋಡೋಕ್ಕೆ ನಿಜ ಅದ್ಭುತವಾಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಆಗಿನ ಕಾಲದಲ್ಲಿ ಪ್ರಸಾದಗಳನ್ನ ಹೇಗೆ ಕೊಡ್ತಿದ್ರಂದರೆ, ಇದರೊಳಗೆ ಹಾಕಿ ಇದರಲ್ಲಿ ಪ್ರಸಾದನ ಕೊಡ್ತಿದ್ರು. ಈ ಆನೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆನೆ. ಹೆಸರು ಏನೋ ಗೊತ್ತಿಲ್ಲ, ಮಾತ್ರ ಚೆನ್ನಾಗಿತ್ತು. ನಾವು ಬರುವಾಗ ಜಸ್ಟ್ ತುಂಗಭದ್ರಾ ನದಿಲಿ ಸ್ನಾನ ಮಾಡಿ ಬಂದಿತ್ತು. ಹಂಪಿಲಿ ಸುಮಾರು ದೇವಸ್ಥಾನ ಇದೆ ನೀವು ನೋಡಬೇಕಾಗಿರೋದು. ಬಟ್ ಈಗನೂ ನಿತ್ಯ ಪೂಜೆ ಆಗ್ತಿರೋದು ವಿರೂಪಾಕ್ಷ ಟೆಂಪಲಲ್ಲಿ ಮಾತ್ರ. ಸೊ ಪ್ರತಿಯೊಬ್ಬರು ಹಂಪಿಗೆ ಬಂದು ಅಲ್ಲಿರೋ ಪ್ಲೇಸಸ್ನ ನೋಡಬೇಕು.
ಸೊ ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.